ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಪ್ರಧಾನ ಸಂಚಾಲಕನಾದಂತಹ ರಾಮಚಂದ್ರಪ್ಪ ನಾನು ಮಾತಾಡ್ತಿರೋದು ಏನು 2024 ಚುನಾವಣೆಯಲ್ಲಿ ನಮ್ಮ ಒಂದು ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ನಿರ್ಣಯದಂತೆ ಸಾಮಾಜಿಕ ನ್ಯಾಯಕ್ಕೆ ಮತ್ತು ಸಮಾಜ ನಿರ್ಮಾಣ ಆಗೋದಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಕಾಂಗ್ರೆಸ್ ಏನು ಕೊಡುಗೆ ಕೊಟ್ಟಿದೆ, ಮುಂದೆನೂ ಕೂಡ ನಾವು ಆದ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತ ಅನ್ನೋದನ್ನು ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಈ ದಾವಣಗೆರೆ ಕ್ಷೇತ್ರದಲ್ಲಿ ಆ ಒಂದು ಪಕ್ಷವನ್ನು ಬೆಂಬಲಿಸಿ ಆ ಒಂದು ಪಕ್ಷದ ಅಭ್ಯರ್ಥಿಯಾದಂತಹ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ತಮ್ಮೆಲ್ಲರ ಶೋಷಿತ ಸಮುದಾಯಗಳ ಬೆಂಬಲವನ್ನು ಸೂಚಿಸಿ ಅವರಿಗೆ ಮತವನ್ನು ಕೊಟ್ಟು ಗೆಲ್ಲಿಸುವ ಮುಖಾಂತರ ಈ ಸಾಮಾಜಿಕ ನ್ಯಾಯವನ್ನು ನಾವು ಉಳಿಸ್ಕೊಳ್ಳೋಣ ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ. ಅದೇ ರೀತಿ ಯಾವುದೇ ಶೋಷಿತ ಸಮುದಾಯಗಳಲ್ಲಿ ನಾವು ಯಾರೇ ಆಗಿರಲಿ ಇಂಡಿಪೆಂಡೆಂಟ್ ಆಗಿ ನಾವೇನು ಮಾಡೋಕ್ಕಾಗಲ್ಲ. ಸಾಮೂಹಿಕವಾಗಿ ನಾವೆಲ್ಲ ಸೇರ್ಕೊಂಡು ಮಾಡಿದ್ರೆ ಮಾತ್ರ ಅದಕ್ಕೆ ಬೆಲೆ ಸಿಗ್ತದೆ ಅಂತ ಅನ್ನೋದನ್ನು ಕೂಡ ನಾನು ಹೇಳೋದ್ರಲ್ಲಿ ಈ ಮೂಲಕ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಇನ್ನೇಕೆ ಆತಂಕ, ಈ ಬಾರಿ ಪ್ರಭಕ್ಕ ನಮ್ಮ ನಾಯಕಿ ನೀನಕ್ಕ.